ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ RTE ಆನ್ಲೈನ್ ಅಪ್ಲಿಕೇಶನ್ನ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊಬೈಲ್ ಮೂಲಕವೇ ನೀವು RTE ಆನ್ಲೈನ್ ಅಪ್ಲಿಕೇಶನನ್ನು ಹಾಕೋಬೋದು. ಆ್ಯಕ್ಚುಲಿ ಇದು 5ನೇ ತಾರೀಕು ಸ್ಟಾರ್ಟ್ ಆಗಬೇಕಾಗಿತ್ತು. ಸೊ ಅದನ್ನು ಮತ್ತೆ ಪೋಸ್ಟ್ಪೋನ್ ಮಾಡಿ 15ನೇ ತಾರೀಕು ಪ್ರಾರಂಭ ಅಂತ ಕೊಟ್ಟಿದ್ರು. ನಿನ್ನೆ ಕೂಡ ಓಪನ್ ಮಾಡಿ ನೋಡಿದ್ವಿ. ಸೊ ಯಾವುದೇ ರೀತಿ ತೋರಿಸಲಿಲ್ಲ ವೆಬ್ಸೈಟ್ನಲ್ಲಿ. ಸೊ ಇವತ್ತು ತೋರಿಸ್ತಾ ಇದೆ, ಅದು ಕೂಡ ಸಾಯಂಕಾಲ ಮೇಲೆ ತೋರಿಸ್ತಾ ಇದೆ. ಇವತ್ತು 16ನೇ ತಾರೀಕು ನೈಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲಿಗೆ ವಿದ್ಯಾರ್ಥಿ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು. ಆಧಾರ್ ಕಾರ್ಡ್ ಇಲ್ಲ ಅಂದರೆ ನಡೆಯೋದಿಲ್ಲ. ಅಟ್ಲೀಸ್ಟ್ ಆಧಾರ್ ಕಾರ್ಡ್ ಇಲ್ಲ ಅಂದರೆ ಎನ್ರೋಲ್ಮೆಂಟ್ ನಂಬರ್ ಕೂಡ ಬೇಕಾಗುತ್ತೆ. ಯಾಕಂದರೆ ಎನ್ರೋಲ್ಮೆಂಟ್ ಸ್ಲಿಪ್ ಇರುತ್ತಲ್ಲ, ಆ ಒಂದು ಸ್ಲಿಪ್ ಇದ್ರೂ ಕೂಡ ನಡೆಯುತ್ತೆ. ಆಧಾರ್ ಕಾರ್ಡ್ ಇರಬೇಕು, ಇಲ್ಲ ಎನ್ರೋಲ್ಮೆಂಟ್ ಆಧಾರ್ ಕಾರ್ಡ್ ಇಳಿಸ್ಕೊಂಡು ಎನ್ರೋಲ್ಮೆಂಟ್ ಕೊಡ್ತಾರಲ್ಲ, ಆ ಒಂದು ಎನ್ರೋಲ್ಮೆಂಟ್ ಇರಲೇಬೇಕು ಮಗುವಿಂದು. ಇವೆರಡರಲ್ಲಿ ಒಂದು ಇರಲೇಬೇಕು. ಇಲ್ಲ ಮಗುವಿಂದು ಆಧಾರ್ ಕಾರ್ಡ್ ಇಲ್ಲೇ ಇಲ್ಲ ಅಂದರೆ ಹಾಕೋಕ್ಕೆ ಬರೋದೇ ಇಲ್ಲ. ಹಾಗೆ ಈ ಒಂದು RTE ಆನ್ಲೈನ್ ಅಪ್ಲಿಕೇಶನ್ ಹಾಕುವ ಮಕ್ಕಳ ಒಂದು ಡೇಟ್ ಆಫ್ ಬರ್ತ್ ಎಷ್ಟು ಇರಬೇಕು ಅಂತೇಳಿ ಕೊಟ್ಟಿದ್ದಾರೆ ನೋಡಿ. ಫಾರ್ LKG ಡೇಟ್ ಆಫ್ ಬರ್ತ್ ಅಂತ ಕೊಟ್ಟಿದ್ದಾರೆ. LKGಗೆ ಸೇರಿಸಿ ಬಯಸುವ ಮಕ್ಕಳ ಒಂದು ವಯಸ್ಸು ಏನಿದೆಯಲ್ಲ, ಈ ಒಂದು ಡೇಟಿನ ಒಳಗಾಗಿ ಇರಬೇಕಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅವರು. ಫಾರ್ LKG ಬಿಟ್ವೀನ್ 1/6/19 ಅಂತ ಕೊಟ್ಟಿದ್ದಾರೆ. 1/6/19ರಿಂದ ಮೇಲುಗಡೆನೇ ಇರಬೇಕು, ಹಿಂದುಗಡೆ ಬರುವಾಗಿಲ್ಲ. 1/6/19ರಿಂದ 1/6/2021 ಒಳಗಿರಬೇಕು. ಯಾವುದು LKGಗೆ ಸೇರ್ಸೋಕ್ಕೆ ಹುಡುಗರಿಗೆ ಈ ಒಂದು ಡೇಟ್ ಇರಬೇಕು. ಅದೇ ರೀತಿಯಾಗಿ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಕೊಟ್ಟಿದ್ದಾರೆ. ಕ್ಲಾಸ್ 1ಗೆ ಡೇಟ್ ಆಫ್ ಬರ್ತ್ ಎಷ್ಟು ಇರಬೇಕಂದ್ರೆ 1/6/17 ನಂತರ ಇರಬೇಕು. 1/6/17 ನಂತರದಿಂದ 1/6/19ವರೆಗೆ ಇರಬೇಕಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. 1ನೇ ತರಗತಿ ಸೇರಿಸೋ ಒಂದು ಡೇಟ್ ಆಫ್ ಬರ್ತ್ ಇದು ಕೊಟ್ಟಿದ್ದಾರೆ. LKGಗೆ ಸೇರಿಸೋ ಮೇಲೆ ಒಂದು ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ. ಇಷ್ಟಿದ್ರೆ ಮಾತ್ರ ನಿಮ್ಮ ಒಂದು ಮಗುವಿಗೆ LKGಗೆ ಅಥವಾ 1ನೇ ತರಗತಿಗೆ ಸೇರಿಸೋಕ್ಕೆ ಎಲಿಜಿಬಲ್ ಅಂತ ಹೇಳ್ಬೋದು. ಈ ಒಂದು ಡೇಟ್ನ ಒಳಗಾಗಿದ್ದವರಿಗೆ ಮಾತ್ರ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ತೊಗೊಳುತ್ತೆ. ಒಂದು ದಿನ ಕೂಡ ಹೆಚ್ಚಾದರೂ ಅಥವಾ ಈ ಒಂದು ಡೇಟಿಗೆ ಕಡಿಮೆ ಆದರೂ ಕೂಡ ಆನ್ಲೈನ್ ಅಪ್ಲಿಕೇಶನ್ ತೊಗೋದೇ ಇಲ್ಲ. ಹಾಗಾಗಿ ಈ ಒಂದು ಡೇಟ್ನ ಒಳಗಿದ್ದವರಿಗೆ ಮಾತ್ರ ಅಪ್ಲಿಕೇಶನ್ ಸಾಧ್ಯ ಆಗುತ್ತೆ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ನಾನು ಮೊಬೈಲಲ್ಲೇ ಅಪ್ಲಿಕೇಶನ್ ಹಾಕಿ ತೋರಿಸ್ತಾ ಇದ್ದೇನೆ. ಗೂಗಲ್ ಸರ್ಚಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಸರ್ಚ್ ಮಾಡಿ, ಇಲ್ಲೇನು ಮೇಲ್ಗಡೆ ನೋಡ್ತಾ ಇದ್ರಲ್ಲ, ಈ ಒಂದು ವೆಬ್ಸೈಟನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ನೋಡ್ಕೊ. schooleducation.karnataka.gov.in ಅಂತ ಈ ಒಂದು ವೆಬ್ಸೈಟನ್ನು ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಈ ರೀತಿಯಾಗಿ ಬರುತ್ತೆ. ಅಥವಾ ಫಸ್ಟ್ ಒಂದು ಲಿಂಕ್ ಬರುತ್ತೆ, ಅದರ ಲಿಂಕ್ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಈ ರೀತಿ ಹೋಮ್ ಪೇಜಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಈ ರೀತಿ ಚಿತ್ರಗಳು ಕಾಣ್ತವೆ. ಇದರಿಗೆ ಮತ್ತೆ ಸ್ಕ್ರಾಲ್ ಡೌನ್ ಮಾಡಿ ಇಲ್ಲಿ ನೋಡಿ ಕಾಣ್ತಾ ಇದೆ ನೋಡಿ, ಅಪ್ಲಿಕೇಶನ್ ಫಾರ್ RTE 2025 ಅಡ್ಮಿಷನ್ ಪ್ರೊಸೆಸ್ ಅಂತ ಇಲ್ಲಿ ಲಿಂಕ್ ಕೊಟ್ಟಿದ್ದಾರೆ. ಇದು ನಿನ್ನೆ ಬರ್ತಾ ಇದ್ದಿಲ್ಲ, ಇವತ್ತು ಸಾಯಂಕಾಲದಿಂದ ಬರ್ತಾ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ RTE 2025 ಅಪ್ಲಿಕೇಶನ್ ಸಬ್ಮಿಷನ್ ಪ್ರೊಸೆಸ್ಸು. ಇಲ್ಲಿ ಚಿಲ್ಡ್ ಆ್ಯಸ್ ಆನ್ ಆಧಾರ್ ಐಡಿ ಅಂತ ಕೇಳುತ್ತೆ. ಆಧಾರ್ ಕಾರ್ಡ್ ಇದ್ದರೆ ಮಾತ್ರ ಇದಕ್ಕೆ ಎಸ್ ಅಂತ ತೊಗೋಬೇಕು. ಆಧಾರ್ ಕಾರ್ಡ್ ಇಲ್ಲ ಅಂದರೆ ನೋ ಅಂತ ತೊಗೋಬೇಕಾಗುತ್ತೆ. ಸೊ ಆವಾಗಲೇ ಹೇಳಿದೆ ನಿಮಗೆ, ಆಧಾರ್ ಕಾರ್ಡು ಮಗುವಿಂದು ಇದೆಯಾ ಇಲ್ಲ ಅಂತ ಕೇಳ್ತಾ ಇದೆ. ಸೊ ಇದ್ದರೆ ಇದಕ್ಕೆ ಎಸ್ ಅಂತ ಟಿಕ್ ಮಾಡ್ಕೋಬೇಕು. ಎಸ್ ಅಂತ ಟಿಕ್ ಮಾಡಿಕೊಂಡ್ರೆ ಆಧಾರ್ ಕಾರ್ಡ್ ಹಾಕಬೇಕಾಗುತ್ತೆ. ನೋ ಅಂತ ಟಿಕ್ ಮಾಡಿಕೊಂಡ್ರೆ ನಿಮಗೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಆಲ್ಮೋಸ್ಟ್ ಆಲಾಗಿ ವಿದ್ಯಾರ್ಥಿಗಳು ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ. ಸೊ ಇಲ್ಲಿ ಆಧಾರ್ ಕಾರ್ಡ್ ಇಳಿಸಿಲ್ಲ ಅನ್ನೋರಿಗೆ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ನೋ ಅಂತ ಕ್ಲಿಕ್ ಮಾಡಿಕೊಂಡ್ರೆ, ಆಧಾರ್ ಕಾರ್ಡ್ ಇಲ್ಲ ಅಂತ ಕೊಟ್ಟರೆ ನಿಮಗೆ ಈ ರೀತಿಯಾಗಿ ಬರುತ್ತೆ ನೋಡಿ. ಚಿಲ್ಡ್ ಡೀಟೇಲ್ಸ್ ಇನ್ EID ಅಂತ ಕೊಟ್ಟಿದ್ದಾರೆ. EID ಅಂದರೆ ಆಧಾರ್ ಕಾರ್ಡ್ ಇಳಿಸ್ಕೊಂಡಾಗ ಒಂದು ಎನ್ರೋಲ್ಮೆಂಟ್ ಸ್ಲಿಪ್ ಕೊಡ್ತಾರೆ ನಿಮಗೆ. ಆ ಒಂದು ಸ್ಲಿಪ್ಗೆ EID ಅಂತ ಬರುತ್ತೆ. ಒಂದು ನಂಬರ್ ಡಿಜಿಟ್ ಇರುತ್ತೆ, ಆ ಒಂದು EID ನಂಬರನ್ನು ಹಾಕಬೇಕಾಗುತ್ತೆ. ಸೊ ಆಧಾರ್ ಕಾರ್ಡ್ ಇಳಿಸ್ಕೊಂಡಿಲ್ಲ, ಇಳಿಸ್ಕೊಂಡು ಬಂದಿಲ್ಲ ಆಧಾರ್ ಕಾರ್ಡು, ಜಸ್ಟ್ ಎನ್ರೋಲ್ಮೆಂಟ್ ನಂಬರ್ ಇದೆ, EID ನಂಬರ್ ಇದೆ ಅಂದರೆ ಅಂಥವ್ರಿಗೆ ನೋ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಎಂಟರ್ ಚಿಲ್ಡ್ ಎನ್ರೋಲ್ಮೆಂಟ್ ನಂಬರ್ ಅಂತ ಕೇಳುತ್ತೆ. ಇಲ್ಲಿ ಎನ್ರೋಲ್ಮೆಂಟ್ ನಂಬರ್ನ ಎಂಟರ್ ಮಾಡಬೇಕು. ಚಿಲ್ಡ್ ನೇಮ್ ಆಧಾರ್ ಕಾರ್ಡಲ್ಲಿ ಅದು ಎನ್ರೋಲ್ಮೆಂಟಲ್ಲಿ ಏನಿರುತ್ತೆ ಅದೇ ಒಂದು ಹೆಸರನ್ನ ಹಾಕಬೇಕು. ಜೆಂಡರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ ಆರ್ ಫೀಮೇಲ್, ಬಾಯ್ ಆರ್ ಗರ್ಲ್ ಅಂತ ಕೇಳುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ರೆ ಪೇರೆಂಟ್ ಕೇಳುತ್ತೆ, ಪೇರೆಂಟ್ ನೇಮು ತಂದೆ ಹೆಸರನ್ನು ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಅದ ನಂತರ ಈಸ್ ಚಿಲ್ಡ್ ವಿತ್ ಸ್ಪೆಷಲ್ ನೀಡ್ಸ್ CWSN ಅಂತ ಕೇಳುತ್ತೆ. ಅಂದರೆ ವಿಶೇಷ ವರ್ಗಕ್ಕೆ ಸೇರಿದ ಮಗು ಅಂತ ಕೇಳುತ್ತೆ ಇಲ್ಲಿ. ಸೊ ನೀವು ವಿಶೇಷ ವರ್ಗಕ್ಕೆ ಸೇರಿದ ಮಗು ಆಗಿದ್ದರೆ ಎಸ್ ಅಂತ ತೊಗೋಬೇಕು. ಇಲ್ಲ ನಮ್ಗೆ ಅನ್ವಯಸ ಆಗಲ್ಲ ಅಂದರೆ ಅದನ್ನು ನೋ ಅಂತ ಟಿಕ್ ಮಾಡ್ಕೊಳ್ಳಿ. ಸೊ ನಾವು ಇಲ್ಲಿ ನೋ ಅಂತ ತೊಗೊತಾ ಇದ್ದೀನಿ. ಅದ ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಸೊ ಡೇಟ್ ಆಫ್ ಬರ್ತನ್ನು ಎಂಟ್ರ್ ಮಾಡ್ಕೊಳ್ಳಿ.
ಸೊ ಇದು ಆಧಾರ್ ಕಾರ್ಡು ಇಲ್ಲದವರಿಗೆ ಎನ್ರೋಲ್ಮೆಂಟ್ ಐ ಡಿ ಇದ್ದವರಿಗೆ ಮಾತ್ರ ಇದು ಈ ರೀತಿಯಾಗಿ ಫಿಲ್ ಮಾಡೋದಿರುತ್ತೆ. ಇವಾಗ ಮತ್ತೆ ಆಧಾರ್ ಕಾರ್ಡ್ ಹಾಕಿ ಯಾವ ರೀತಿ ಪ್ರೊಸೆಸ್ ಮಾಡ್ತಾರಂತ ಅದನ್ನು ಕೂಡ ಇವಾಗ ಜಸ್ಟ್ ನಿಮಗೆ ಇದು ಮುಗಿಯೋಣ ಅದು ತೋರಿಸ್ಕೊಡ್ತೀನಿ. ಹಾಗೆ ಎರಡು ಕೂಡ ತೋರಿಸ್ಕೊಡ್ತೀನಿ, ಅನುಕೂಲ ಆಗುತ್ತೆ ನಿಮಗೆ. ಡೇಟ್ ಆಫ್ ಬರ್ತ್ ಹಾಕಿದ ನಂತರ ಅಡ್ರೆಸ್ ಇನ್ ಆಧಾರ್ ಎನ್ರೋಲ್ಮೆಂಟ್ ಅಕ್ಲಾಜ್ಮೆಂಟ್ ಅಂತ ಕೇಳ್ತಾ ಇದೆ. ಅಕ್ಲಾಜ್ಮೆಂಟಲ್ಲಿ ಯಾವ ರೀತಿ ಅಡ್ರೆಸ್ ಇದೆ ಅದೇ ರೀತಿಯಾಗಿ ಅಡ್ರೆಸ್ಸನ್ನು ಈ ಒಂದು ಬಾಕ್ಸ್ಗಳಲ್ಲಿ ಎಲ್ಲನೂ ಫಿಲ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಫಿಲ್ ಮಾಡಿ ತೋರಿಸ್ತಾ ಇಲ್ಲ, ಯಾಕಂದರೆ ಫಿಲ್ ಮಾಡಿ ಮತ್ತೆ ಅದನ್ನು ಬ್ಲರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ವಾರ್ಡ್ ಕೇಳ್ತಾ ಇದೆ, ವಾರ್ಡು ಲೋಕಲಿಟಿ ಎಲ್ಲ ಕೇಳ್ತಾ ಇದೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಬ್ಲಾಕು ಡಿಸ್ಟಿಕ್ ಕೇಳುತ್ತೆ, ಬ್ಲಾಕ್ ಅಂದರೆ ತಾಲೂಕು ಆಗುತ್ತೆ, ತಾಲೂಕು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಅಪ್ಲೋಡು ಫೋಟೋ ಚಿಲ್ಡ್ ಫೋಟೋ ಅಂತ ಕೊಟ್ಟಿದ್ದಾರೆ. ಅಪ್ಲೋಡ್ ಚಿಲ್ಡ್ ಫೋಟೋದಲ್ಲಿ ಇಲ್ಲಿ ಚೂಸ್ ಫೈಲ್ ಅಂತಿದ್ದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ವಿದ್ಯಾರ್ಥಿ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕು. 15 KB ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಲೆಸ್ ದೆನ್ 15 KB ಅಂತ ಕೊಟ್ಟಿದೆ. 15 KB ಒಳಗಡೆ JPG ಫಾರ್ಮೆಟಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಅದು ಡೈರೆಕ್ಟಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ಫೋಟೋ ತಕ್ಕೊಂಡು ಅದನ್ನು ಕ್ರ್ಯಾಪ್ ಮಾಡಿಕೊಂಡು ಅಪ್ಲೋಡನ್ನು ಮಾಡ್ಬೋದು. ಅದಾದ ನಂತರ ಅಪ್ಲೋಡ್ ಆಧಾರ್ ಎನ್ರೋಲ್ಮೆಂಟ್ ಅಕ್ಲಾಜ್ಮೆಂಟ್ ಅಂತ ಕೇಳ್ತಾ ಇದೆ. ಆಧಾರ್ ಕಾರ್ಡ್ ಇಳಿಸಿರ್ತಾರಲ್ಲ ಅಕ್ಲಾಜ್ಮೆಂಟ್ ನಂಬರು ಚೀಟಿ, ಆ ಒಂದು ಚೀಟಿಯನ್ನು JPG ಫಾರ್ಮೆಟಲ್ಲಿ ಸ್ಕ್ಯಾನ್ ಮಾಡ್ಕೋಬೇಕು. 220 KB ಒಳಗಡೆ ಇರಬೇಕು. ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡನ್ನು ಮಾಡಿಕೊಂಡು ಇಲ್ಲಿ ಸೇವ್ ಅಂತಿದೆ ನೋಡಿ, ಈ ಒಂದು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಿಷ್ಟು ಈ ಒಂದು ಎನ್ರೋಲ್ಮೆಂಟ್ ಐ ಡಿ ಇದ್ದವರಿಗೆ ಮಾತ್ರ ಈ ರೀತಿಯಾಗಿ ಫಿಲ್ ಮಾಡೋದಿರುತ್ತೆ. ಇವಾಗ ಆಧಾರ್ ಕಾರ್ಡ್ ಇದ್ದವರಿಗೆ ಯಾವ ರೀತಿ ಫಿಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ಫಸ್ಟ್ಲಿಂದ ಬರಬೇಕಾಗುತ್ತೆ. ನಾವು ಇಲ್ಲಿ ಎಕ್ಸಿಟ್ ಅಂತ ತೊಗೊತೀನಿ. ಸೊ ಎಕ್ಸಿಟ್ ಅಂತ ತೊಗೊಂಡ ನಂತರ ಮತ್ತೆ ಫಸ್ಟ್ಲಿದ್ದು ಬರುತ್ತೆ ನೋಡಿ. ಈ ರೀತಿಯಾಗಿ ಸ್ಟಾರ್ಟಿಂಗ್ಲಿಂದ ತಿಳಿಸ್ಕೊಡ್ತೀನಿ. ಡಸ್ ಚಿಲ್ಡ್ ಹ್ಯಾಸ್ ಆ್ಯನ್ ಆಧಾರ್ ಐ ಡಿ ಅಂತ ಕೇಳುತ್ತೆ. ಆಧಾರ್ ಕಾರ್ಡ್ ಇದೆ ಅಂತ ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡ್ರೆ ಆಧಾರ್ KYCಗೆ ಹೋಗುತ್ತೆ. ಚೂಸ್ ಡಿವೈಸ್ ಅಂತ ಕೇಳ್ತಾ ಇದೆ, ಮೊಬೈಲ್ ಆರ್ ಟ್ಯಾಬ್ಲೆಟ್ ಅಂತ. ಪ್ಲೀಸ್ ಚೂಸ್ ಡಿವೈಸ್ ಯು ಆರ್ ಕರೆಂಟ್ಲಿ ಯೂಸಿಂಗ್ ಅಂತ ಕೇಳ್ತಾ ಇದೆ. ಸೊ ಮೊಬೈಲ್ ಅಂತ ತೊಗೊತೀನಿ, ನಾನು ಮೊಬೈಲಲ್ಲಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಅಂತ ಕೇಳ್ತಾ ಇದೆ ನೋಡಿ. ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರ್ ಮಾಡಬೇಕು. ಅದ ನಂತರ ಇಲ್ಲಿ ನನ್ನ ಕನ್ಸಿಡೆಂಟ್ ಐಡೆಂಟಿ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಕೆಳಗೆ OTP ಅಂತಿದೆ. OTP ಕ್ಲಿಕ್ ಮಾಡಿ ಸೆಂಡ್ ಕೊಟ್ಟರೆ ನಿಮಗೆ ಒಂದು ಆಧಾರ್ ಕಾರ್ಡ್ಗೆ OTP ಬರುತ್ತೆ ಅಂತ ಹೇಳ್ಬೋದು. ಆಧಾರ್ ಕಾರ್ಡ್ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ ಬಂದಿರೋಂಥ OTPಯನ್ನು ಹಾಕಿ ನೀವು ಸಬ್ಮಿಟನ್ನು ಕೊಡಬೇಕು. OTP ಸ್ವಲ್ಪ ಲೇಟಾಗಿ ಬರ್ಬೋದು, ಸರ್ವರ್ ಬಿಜಿ ಇರೋ ಕಾರಣಂಗಾಗಿ ಸ್ವಲ್ಪ ವೇಟ್ ಮಾಡ್ಕೊಳ್ಳಿ ನೋಡಿ. OTP ಹೋಗಿರೋ ಬಗ್ಗೆ ಈ ರೀತಿ ಬರುತ್ತೆ. OTP SMS ಮೂಲಕ ಕಳಿಸಲಾಗಿದೆ ಅಂತ ಬಂದಿದೆ. ಓಕೆ ಅಂತ ಕ್ಲಿಕ್ ಮಾಡಿ. ಇರುವಂಥ OTPಯನ್ನು ಇಲ್ಲಿ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಸೆಕೆಂಡ್ಸ್ ಓಡ್ತಾ ಇದೆ. ಈ ಒಂದು ಸೆಕೆಂಡ್ನೊಳಗಾಗಿ ಸಬ್ಮಿಟ್ ಮಾಡಬೇಕು. ಸೊ ನೋಡಿ ಎಂಟರ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಚಿಲ್ಡ್ ಡೀಟೇಲ್ಸ್ ಇನ್ ಆಧಾರ್ ಐ ಡಿ ಅಂತ ಬಂದಿದೆ. ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಒಂದು ಅಡ್ರೆಸ್ ಇರುತ್ತೆ ಅದೇ ರೀತಿಯಾಗಿ ಡಿಟೇಲ್ ಆಗಿ ಒಂದು ಬಾಕ್ಸಲ್ಲಿ ಆಧಾರ್ ಕಾರ್ಡ್ನಲ್ಲಿರುವಂತೆ ಶೋ ಆಗುತ್ತೆ. ಇದೆಲ್ಲನೂ ಸರಿಯಾಗಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಸ್ಕ್ರಾಲ್ ಡೌನ್ ಕೆಳಗಡೆ ಮಾಡಿ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡ ನಂತರ ನಿಮಗೆ ನಿಮ್ಮ ಮಗುವಿನ ಫೋಟೋ ಕಾಣುತ್ತೆ. ಆಧಾರ್ ಕಾರ್ಡ್ನಲ್ಲಿ ಯಾವ ಫೋಟೋ ಇರುತ್ತೆ ಅದೇ ಫೋಟೋ ಇಲ್ಲಿ ಶೋ ಆಗುತ್ತೆ. ಮತ್ತು ಕೆಳಗಡೆ ಪಿನ್ ಕೋಡ್ ಕೂಡ ಶೋ ಆಗುತ್ತೆ. ಮತ್ತು ಇವಾಗ ರಿಸೈಡಿಂಗ್ ವಿಲೇಜ್ ವಾರ್ಡ್ ಅಂತ ಕೇಳ್ತಾ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ದು ಯಾವ ಊರಿದೆ ಆ ಒಂದು ಊರ ಹೆಸರು ವಾರ್ಡ್ ಕೇಳುತ್ತೆ. ಸಿಟಿ ಆಗಿದ್ದರೆ ವಾರ್ಡ್ ನಂಬರ್ ಕೇಳುತ್ತೆ, ವಿಲೇಜ್ ಆಗಿದ್ದರೆ ನಿಮ್ಮ ಊರ ಹೆಸರು ತೊಗೊಳುತ್ತೆ. ಸೊ ಇಲ್ಲಿ ಸಿಟಿದು ಆಗ್ತಾ ಇದ್ದೀನಿ, ಹಾಗಾಗಿ ವಾರ್ಡ್ ನಂಬರ್ ತೊಗೊತಾ ಇದ್ದೀನಿ. ಸೊ ಅದ ನಂತರ ಇಲ್ಲಿ ಲೊಕ್ಯಾಲಿಟಿ ಕೇಳುತ್ತೆ, ಯಾವ ಒಂದು ಏರಿಯಾ ಹೆಸರು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಮತ್ತೆ ಇಲ್ಲಿ ತಾಲೂಕು ತೋರಿಸ್ತಾ ಇದೆ ಆಟೋಮೆಟಿಕ್ಕಾಗಿ, ಜಿಲ್ಲೆ ಕೂಡ ತೋರಿಸ್ತಾ ಇದೆ. ಈ ಚೈಲ್ಡ್ ವಿತ್ ಸ್ಪೆಷಲ್ ನೀಡ್ಸ್ ಅಂತ ಕೇಳ್ತಾ ಇದೆ ಮತ್ತೊಮ್ಮೆ. ಸೊ ಇಲ್ಲಿ ಸ್ಪೆಷಲ್ ಮೀಸಲಾದ ವರ್ಗಕ್ಕೆ ಸೇರಿದವರಾಗಿದ್ದರೆ ಎಸ್ ಅಂತ ತಗೋಬೇಕು, ಸ್ಪೆಷಲ್ ಇಲ್ಲ ಅಂದರೆ ನೋ ಅಂತ ಟಿಕ್ ಮಾಡ್ಕೊಳ್ಳಿ. ಅದ ನಂತರ ಇಲ್ಲಿ ವ್ಯಾಲಿಡ್ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇಲ್ಲಿ ಮಗುವಿಂದು ಒಂದು 2 ದಿನ ಹೆಚ್ಚಿಗೆ ಇದೆ. ಸೊ ಹೆಚ್ಚಿಗಿದ್ದ ಕಾರಣಕ್ಕಾಗಿ ಇಲ್ಲಿ ತೊಗೊತಾ ಇಲ್ಲ, ಎರರ್ ಬರ್ತಾ ಇದೆ ನನಗೆ. ವ್ಯಾಲಿಡ್ ಅಂತ ಕೊಟ್ಟ ನಂತರ LKG ಡೇಟ್ ಆಫ್ ಬರ್ತ್ ಆವಾಗಲೇ ಹೇಳಿದೆ ನಿಮಗೆ 1/6/19ರಿಂದ 1/6/21 ಅಂತಿದೆ. ಸೊ ಇಲ್ಲಿ ಡೇಟು ಒಂದು 2 ದಿನ ಹೆಚ್ಚಿಗೆ ಇದೆ. ಸೊ ಹಾಗಾಗಿ ಇಲ್ಲಿ ತೊಗೊತಾ ಇಲ್ಲ, ಬರ್ತಾ ಈ ರೀತಿಯಾಗಿ ಎರರ್ ಬರ್ತಾ ಇಷ್ಟಿರಬೇಕಂತ ಬರ್ತಾ ಇದೆ. ಸೊ 1-2 ದಿನ ಕೂಡ ಹೆಚ್ಚಿಗಿದ್ರು ಕೂಡ ತೊಗೊಲ್ಲ, ಕಡಿಮೆ ಇದ್ದರೂ ಕೂಡ ತೊಗೋದಿಲ್ಲ, ಎಕ್ಸ್ಪೆಕ್ಟ್ ಮಾಡ್ಕೋದಿಲ್ಲ. ಸೊ ಹಾಗಾಗಿ ಕರೆಕ್ಟಾಗಿ ಈ ಒಂದು ಡೇಟ್ನ ಒಳಗಾಗಿ ಮಗು ಇದ್ದರೆ ಮಾತ್ರ ಇದು ಅಪ್ಲಿಕೇಶನ್ ತೊಗೊಂತ ಅಂತ ಹೇಳ್ಬೋದು. ಸೊ ಇದೆಲ್ಲ ಕರೆಕ್ಟಾಗಿ ನೀವು ಹಾಕೊಂಡ ನಂತರ ಇಲ್ಲಿ ವ್ಯಾಲಿಡೇಟ್ ಅಂತ ಪ್ರೊಸೀಡ್ ಅಂತ ಕೊಟ್ಟ ನಂತರ ನೆಕ್ಸ್ಟ್ ಸ್ಟೆಪ್ಪು ಫಾದರ್ದು ಆಧಾರ್ ಕೇಳುತ್ತೆ. ಫಾದರ್ದು ಆಧಾರ್ ಕಾರ್ಡು ಸಂಖ್ಯೆ ಹಾಕಿ OTP ಹಾಕಿ ನೀವು ಸಬ್ಮಿಟನ್ನು ಮಾಡಬೇಕು. ತಂದೆ ಅಥವಾ ತಾಯಿದು ಆಧಾರ್ ಕಾರ್ಡ್ ಇರಲೇಬೇಕು, ಅದಕ್ಕೆ OTP ಬರುತ್ತೆ. ಆ ಒಂದು OTP ಹಾಕಿ ನೀವು ಸಬ್ಮಿಟ್ ಮಾಡಲೇಬೇಕು. ಅದಾದ ನಂತರ ಮತ್ತು ತಂದೆ ಡೀಟೇಲ್ಸ್ ಆದ ನಂತರ ರಿಸರ್ವೇಷನ್ ಕೇಳುತ್ತೆ. ಅಲ್ಲಿ ರಿಸರ್ವೇಷನ್ ತೊಗೋಬೇಕಾದ್ರೆ ಸ್ಪೆಷಲ್ ರಿಸರ್ವೇಷನ್ ನೀಡ್ಸ್ ಅಂತ ಏನು ಕೇಳ್ತಾ ಇಲ್ಲ. ಸೊ ಅದನ್ನು ಕೇಳುತ್ತೆ ಅಲ್ಲಿ. ಸೊ ಅರ್ಪನ್ ಆಗಿದೆ, ಟ್ರಾನ್ಸ್ಜೆಂಡರು, HIV ಪೀಡಿತ ಮಗು ಮತ್ತು ಸ್ಪೆಷಲ್ ಎನೇಬಲ್ ಅಂತ ಬರುತ್ತೆ. ಏಬಲ್ ಟು
ಡಿಫ್ರೆಂಟ್ ಏಬಲ್ ಟು ಚಿಲ್ಡ್ರನ್ ಅಂತ ಬರುತ್ತೆ. ಸೊ ಹಲವಾರು ಆಪ್ಷನ್ ಇರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಜಾತಿ ಆದಾಯ ಪ್ರಮಾಣಪತ್ರವನ್ನು ಹಾಕಬೇಕು. ಜಾತಿ ಆದಾಯ ಪ್ರಮಾಣಪತ್ರ ಏನಿದೆಲ್ಲ ಮಗುವಿಂದ ಹಾಕಬೇಕಾಗುತ್ತೆ. ಸೊ ಯಾರು ಕೂಡ ತಪ್ಪಾಗಿ ಭಾವಿಸಬೇಡಿ, ಯಾಕಂದರೆ ವಿದ್ಯಾರ್ಥಿದು ಡೇಟು ಸ್ವಲ್ಪ ಡಿಫ್ರೆಂಟ್ ಇರೋ ಕಾರಣಕ್ಕಾಗಿ ಅಪ್ಲಿಕೇಶನ್ ಮುಂದೆ ಹೋಗ್ತಾ ಇಲ್ಲ. ಸೊ ಇನ್ನೊಂದು ವಿಡಿಯೋ ಕೂಡ ಮಾಡಿದ್ದೇನೆ, ಆ ಒಂದು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಡೀಟೇಲ್ ಆಗಿದೆ. ಸೊ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಪ್ರಾರಂಭದಿಂದ ಕೊನೆಯವರೆಗೂ ಡೀಟೇಲ್ ಆಗಿ ನಾನು ಹೇಳಿಕೊಟ್ಟಿದ್ದೀನಿ. ಅಪ್ ಟು ಅಕ್ಲಾಜ್ಮೆಂಟ್ ಬರುವವರೆಗೂ ನಾನು ಕೂಡ ಅಪ್ಲಿಕೇಶನ್ ಹಾಕಿ ತೋರಿಸಿದ್ದೀನಿ ಕಳೆದ ಒಂದು ವಿಡಿಯೋದಲ್ಲಿ. ಆ ಒಂದು ವಿಡಿಯೋದಲ್ಲಿ ನೋಡಿಕೊಂಡು ನೀವು ಅಪ್ಲಿಕೇಶನನ್ನು ಹಾಕೋಬೋದು. ಕಂಪ್ಲೀಟ್ ಆದಂಥ ವಿಡಿಯೋ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದು ಸುಮಾರು ಒಂದು 20,000 ಮೇಲೆ ವ್ಯೂಸನ್ನು ಪಡ್ಕೊಂಡಿದೆ. ಸೊ ಆ ಒಂದು ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ನೋಡಿಕೊಂಡು ಆ ವಿಡಿಯೋನ ವಾಚ್ ಮಾಡಿ ನೀವೇ ನಿಮ್ಮ ಮೊಬೈಲಲ್ಲಿ ಅಪ್ಲಿಕೇಶನನ್ನು ಹಾಕೋಬೋದು. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.